ಸಾಂಬೋಳಿ ಹೆಂಗಾಗ್ಯಾರ ಗುರ್ತಾಗೈತಲ್ಲ ಈಗ. ಸಾಂಬೋಳಿ ಕೆಲಸ ಏನದು ಡಿ ಕೆ ಶಿವಕುಮಾರ್ ಆಗಬೇಕು, ಆಶೀರ್ವಾದ ಇದೆ ಅಂತ ಭ್ರಷ್ಟನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ದಕ್ಷಿಣ ಅವ್ರಿಗೂ ಕೊಟ್ಟಾನ ಡಿ ಕೆ ಶಿವಕುಮಾರ. ಇವರು ದೊಡ್ಡ ದೊಡ್ಡ ಮಹಾಭ್ರಷ್ಟರದಾರಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ 11 ಲಕ್ಷ 11,1111 ಕೊಟ್ಟಿರ್ತಾರೆ. ಹೋಗೋಣ ಆಶೀರ್ವಾದ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅಲ್ಲಕ್ಕೇನು ಗಂಟು ಹೋಗೈತೆ. ಇವ್ರು ಹೇಳ್ಕೊಂಡು ಆಗಿಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಿಲ್ಲ. ಇವತ್ತು ಇದೇ ಕೊಪ್ಪಳ ಗುರುಗಳದಾರ ಎಂದ ರಾಜಕೀಯ ಮಾತಾಡ್ತಾರೇನ್ರಿ? ನಮ್ಮ ಸಿದ್ದೇಶ್ವರ ಅಪ್ಪರ್ ಇದ್ರು ಎಂದ ರಾಜಕೀಯ ಮಾತಾಡ್ತಾರೆ? ಇವ್ರು 10 ಹೊಂಟ್ರೆ ಡಿ ಕೆ ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರವ ಇನ್ನು ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ಕೆ ಬೇಕಪ್ಪ? ಮಠದಾಗ ಚಲೋ ಒಂದು ದಾಸೋಹ ಮಾಡಿರಿ, ಒಂದು 100 ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬ ಅಡ್ಡಾಡಿ ಜೋಳಿಗೆ ಒಳಗೆ ಜೋಳ ಮಾಡಿ ತಂದು ಒಂದು 100 ಮಕ್ಕಳನ್ನ ಬೆಳೆಸಿದ್ರೆ ಶಿಕ್ಷಣ ಕಲ್ತಾರೆ. ಅದ್ರಾಗ ಒಬ್ಬ IAS ಆಗ್ತಾನೆ, ಒಬ್ಬ IPS ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ. ಡಿ ಕೆ ಶಿವಕುಮಾರ್ ಬೆನ್ ಹತ್ತಿದ್ರೆ ಭಾಳ ಆದ್ರೆ ನಿಮ್ಗೆ ರೊಕ್ಕ ಕೊಟ್ಟಿರ್ತಾನೆ ಒಂದು ಸ್ಟೇಟ್ಮೆಂಟ್ ಕೊಡ್ಲಕ್ಕ. ಈ ದೊಡ್ಡ ದೊಡ್ಡ ಶ್ರೀಮಂತರು ಏನದಾರಲ್ಲ ರಾಜಕಾರಣಿಗಳು ಏನು ಮಾಡ್ತಾರೆ? ದೊಡ್ಡ ಸ್ವಾಮಿಗಳನ್ನ ಮನೆಗೆ ಕರೀತಾರೆ. ಕರೆದು ಒಳ್ಳೆ ಭರ್ಜರಿ ಪ್ರಸಾದ ಮಾಡಿಸಿರ್ತಾರೆ. 11 ಲಕ್ಷ ರೂಪಾಯಿ ಪಾದ ಪೂಜೆ ಕೊಡ್ತಾರೆ. ಹೊರಗೆ ನಿಮ್ಮನ್ನು ಕರೆಸಿ ನಿಂದಿರ್ಸಿರ್ತಾರೆ. ನಿಮ್ಮ ಎಡಿಟರ್ಗೆ ಹೇಳಿರ್ತಾರೆ ಇದೇ ಕ್ವಶನ್ ಇವರಿಗೆ ಕೇಳಬೇಕು ಸ್ವಾಮಿಗಳಿಗೆ. ಅವರು ನಿಮಗೆ ವಾಟ್ಸಪ್ನಾಗ ಕಳಿಸ್ತಾರೆ. ಕ್ವಶನ್ ನಂಬರ್ 1, ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ. ಯಡಿಯೂರಪ್ಪ ಇರದೇ ಇದ್ರೆ BJP ನಾಶ ಅದಾರೆ. ಯಾಕೆ 11 ಲಕ್ಷ ಬಿದ್ದಿರ್ತೈತೆ, ಒಳ್ಳೆ ಮೀಸಲಿಟ್ಟು ತುಪ್ಪದಾಗಿನ ಶಾಂಗಿ ಪಾಸ್ ಬಿದ್ದಿರ್ತೈತೆ. ಹೊರಗೆ ಬಂದು ಹಿಂಗೆ ಕೈ ಹಿಡಿದು ಹೇಳ್ತಾರೆ. ಮುಂದೆ ವಿಜೇಂದ್ರಕ್ಕೆ ಭಾಳ ತೊಂದರೆ ಕೊಡ್ತಾ ಇದ್ದಾರಲ್ಲ ಕಾರಣ ಅವ್ರಿಗೆಲ್ಲರಿಗೂ ಹಾಳಾಗಿ ಹೋಗಲಿ, ಇದು ನನ್ನ ಶಾಪ ಅಂತಾರೆ. ಇಂಥ ಸ್ವಾಮಿಗಳಿಂದ ಏನು ಸಡಗಾಡಾಗೋದೈತಿ. ಅದಕ್ಕೆ ಅಂಥವ್ರ ಬಳಿ ಹೋಗೋದು ಬಿಟ್ಟು ನಾವು ಈ ಮಟ್ಟಕ್ಕೆ ಯಾಕೆ ಬಂದೀವಿ? ಇವ್ರು ಮಾಡುವಂಥ ಕೆಲಸ ಇವತ್ತು ಹೆಂಗೆ ಅದ್ಭುತ ಮಾಡ್ಯಾರ ನೋಡ್ರಿ. ಅವ್ರದ್ದು ಏನಾರು ಇದು ಇದೆ ಎಂದ ರಾಜಕಾರಣ ಸ್ವಾಮಿಗಳು ಹೆಂಗಾಗ್ಯಾರ ಗುರ್ತಾಗೈತಲ್ಲ ಈಗ. ಸ್ವಾಮಿಗಳ ಕೆಲಸ ಏನದು ಡಿ ಕೆ ಶಿವಕುಮಾರ್ ಆಗಬೇಕು, ಆಶೀರ್ವಾದ ಇದೆ ಅಂತ ಭ್ರಷ್ಟನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಒಳ್ಳೆಯ ದಕ್ಷಿಣ ಅವ್ರಿಗೂ ಕೊಟ್ಟಾನ ಡಿ ಕೆ ಶಿವಕುಮಾರ. ಇವರು ದೊಡ್ಡ ದೊಡ್ಡ ಮಹಾಭ್ರಷ್ಟರದಾರಲ್ಲಿ ಸ್ವಾಮಿಗಳಿಗೆಲ್ಲ ಪಾದ ಪೂಜೆಗೆ 11 ಲಕ್ಷ 11,1111 ಕೊಟ್ಟಿರ್ತಾರೆ. ಹೋಗೋಣ ಆಶೀರ್ವಾದ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಅಲ್ಲಕ್ಕೇನು ಗಂಟು ಹೋಗೈತೆ. ಇವ್ರು ಹೇಳ್ಕೊಂಡು ಆಗಿಬಿಡ್ತೈತೆ. ಆ ಒಂದು ತಪಸ್ಸಿನ ಶಕ್ತಿ ಇವತ್ತಿನ ಸ್ವಾಮಿಗಳಲ್ಲಿ ಉಳಿದಿಲ್ಲ. ಇವತ್ತು ಇದೇ ಕೊಪ್ಪಳ ಗುರುಗಳದಾರ ಎಂದ ರಾಜಕೀಯ ಮಾತಾಡ್ತಾರೇನ್ರಿ? ನಮ್ಮ ಸಿದ್ದೇಶ್ವರ ಅಪ್ಪರ್ ಇದ್ರು ಎಂದ ರಾಜಕೀಯ ಮಾತಾಡ್ತಾರೆ? ಇವ್ರು 10 ಹೊಂಟ್ರೆ ಡಿ ಕೆ ಶಿವಕುಮಾರ್ ಆಗಲಿ, ವಿಜೇಂದ್ರ ಆಗಲಿ, ಯಾರವ ಇನ್ನು ಸಿದ್ದರಾಮಯ್ಯ ಮುಂದುವರಿಲಿ. ನಿಮ್ಗೆ ಎದಕ್ಕೆ ಬೇಕಪ್ಪ? ಮಠದಾಗ ಚಲೋ ಒಂದು ದಾಸೋಹ ಮಾಡಿರಿ, ಒಂದು 100 ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರಸಾದ ಹಾಕ್ರಿ. ಊರು ತುಂಬ ಅಡ್ಡಾಡಿ ಜೋಳಿಗೆ ಒಳಗೆ ಜೋಳ ಮಾಡಿ ತಂದು ಒಂದು 100 ಮಕ್ಕಳನ್ನ ಬೆಳೆಸಿದ್ರೆ ಶಿಕ್ಷಣ ಕಲ್ತಾರೆ. ಅದ್ರಾಗ ಒಬ್ಬ IAS ಆಗ್ತಾನೆ, ಒಬ್ಬ IPS ಆಗ್ತಾನೆ, ಒಬ್ಬ ಪೊಲೀಸ್ ಆಗ್ತಾನೆ.